ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೆಳಗ್ಗೆ ತಿಂಡಿ ಅಥವಾ ಲಂಚ್ ಬಾಕ್ಸು ಅಥವಾ ರಾತ್ರಿ ಊಟಕ್ಕೋಸ್ಕರ ರುಚಿಕರವಾಗಿರೋ ಅಂಥ ಹೊಸ ರೈಸ್ ರೆಸಿಪಿ ಟ್ರೈ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ, ಜೀರಿಗೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆನ ಹಾಕೊಂಡ್ಮೇಲೆ ಸುಮಾರು ಒಂದು 10ರಿಂದ 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಮಿಕ್ಸಡ್ ವೆಜಿಟೇಬಲ್ಲು, ಮಿಶ್ರ ತರಕಾರಿಗಳು, ಕ್ಯಾರೆಟು, ಹುರುಳಿಕಾಯಿ, ಹಸಿ ಬಟಾಣಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೋಬೋದು. ತರಕಾರಿ ಹಾಕ್ಕೊಳ್ದೆ ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಈ ತರಕಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ತರಕಾರಿಗಳು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗನೆ ಬೆಂದೋಗುತ್ತೆ. ಸುಮಾರು ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸುಮಾರು ಒಂದು 7ರಿಂದ 8 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಮಸಾಲೆ ಪೇಸ್ಟು 2ರಿಂದ 3 ಚಮಚದಷ್ಟು. ಇದಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಮನೆಯಲ್ಲಿ ಒರಳಿದ್ರೆ ಕುಟ್ಟು ಕೂಡ ಸೇರಿಸ್ಕೋಬೋದು. ಮಸಾಲೆ ಪೇಸ್ಟ್ ಹಾಕೊಂಡ್ಮೇಲೆ ಸುಮಾರು 2ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. ಇದರಲ್ಲಿ ಕೂಡ ಹಸಿ ವಾಸನೆ ಇರುತ್ತಲ್ಲ, ಅದು ಕೂಡ ಹೋಗಬೇಕು. 2ರಿಂದ 3 ನಿಮಿಷ ಆದಮೇಲೆ ಈಗ ಎಲ್ಲ ರೆಡಿಯಾಗಿದೆ, ಗ್ರೇವಿ ರೆಡಿಯಾಗಿದೆ. ಮೊದಲೇ ಮಾಡಿಟ್ಕೊಂಡಿರೋ ಅನ್ನ, ಇದನ್ನು ಉಳಿದಿರೋ ಅನ್ನ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಉಪ್ಪನ್ನ ತರಕಾರಿ ಹಾಕ್ಕೊಳ್ಳೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ವಿ. ಅದಕ್ಕೋಸ್ಕರ ಅದನ್ನು ನೆನಪಿಟ್ಕೊಂಡು ಅನ್ನ ಹಾಕ್ಕೊಂಡ್ಮೇಲೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಉಪ್ಪನ್ನ ಹಾಕ್ಕೊಂಡ್ಮೇಲೆ ಕಲಿಸ್ಕೋಬೇಕು. ಅನ್ನ ಹಾಕ್ಕೊಂಡ್ಮೇಲೆ ಟೋಟಲಾಗಿ 2ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು, ಅಥವಾ ಅನ್ನನ ಮತ್ತಷ್ಟು ಫ್ರೆಶ್ ಆಗಿ ಇರಬೇಕಂತ ಅನ್ಸಿದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗುತ್ತೆ, ಅನ್ನ ಕೂಡ ಸಾಫ್ಟಾಗಿ ಆಗುತ್ತೆ. ರುಚಿಕರವಾಗಿರೋಂಥ ರೈಸ್ ರೆಸಿಪಿ, ರೈಸ್ ಐಟಮು ರೆಡಿಯಾಗಿದೆ. ಮಾಡೋದು ತುಂಬಾ ಸುಲಭ. ಇದನ್ನು ಇನ್ಸ್ಟೆಂಟ್ ವೆಜ್ ಪಲಾವ್ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.